ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೆ ರಾಜ್ಯಪಾಲರ ನಡುವೆ ಮುಸುಕಿನ ಗುದ್ದಾಟ ಏರ್ಪಟ್ಟಿದೆ. ನಿನ್ನೆ ಸೌಹಾರ್ದಯುತವಾಗಿ ರಾಜ್ಯಪಾಲರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಆಗಿದ್ರು. ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಇವರಿಬ್ಬರು ಭೇಟಿಯಾಗಿದ್ರು. ಈ ಸಂದರ್ಭ ವಿಧೇಯಕಗಳ ಕುರಿತಾಗಿ ಗವರ್ನರ್ ಜೊತೆಯಲ್ಲಿ ಸಿಎಂ ಯಾವುದೇ ಚರ್ಚೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಗವರ್ನರ್ ಜೊತೆಯಲ್ಲಿ ವಿಧೇಯಕಗಳ ಕುರಿತಾಗಿ ಯಾವುದೇ ಚರ್ಚೆ ಮಾಡಿಲ್ಲ. ಆದರೆ ನಾಳೆ ನೇರವಾಗಿ ರಾಷ್ಟ್ರಪತಿಗಳ ಭೇಟಿಗೇನೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ದ್ರೌಪದಿ ಮುರ್ಮು ಅವರಿಗೆ ಈ ವಿಧೇಯಕಗಳನ್ನು ಅಂಗೀಕರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಡೋದಕ್ಕೆ ಸಿಎಂ ನಿರ್ಧರಿಸಿದ್ದು, ರಾಷ್ಟ್ರಪತಿಗಳ ಅಂಕಿತ ಪಡೆಯೋದಕ್ಕೆ ಸಿಎಂ ಸದ್ಯ ಕಸರತ್ತಿಗಿಳಿತಾ ಇದ್ದಾರೆ. ಪ್ರಮುಖವಾದಂತಹ ಬಿಲ್ಗಳಿಗೆ ರಾಜ್ಯಪಾಲರು ಈ ತನಕ ಒಪ್ಪಿಗೆಯನ್ನು ಕೊಟ್ಟಿಲ್ಲ, ಅನುಮೋದನೆಯನ್ನು ಕೊಟ್ಟಿಲ್ಲ, ಅಂಗೀಕರಿಸಿಲ್ಲ. ಹೀಗಾಗಿ ಮುಸುಕಿನ ಗುದ್ದಾಟ ಬಹಳ ದಿನಗಳಿಂದ ನಡೀತಾ ಇದೆ. ಬಟ್ ನಿನ್ನೆ ಸೌಹಾರ್ದಯುತವಾಗಿ ಗವರ್ನರ್ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಕೂಡ ಸಿಎಂ ಆ ಬಗ್ಗೆ ಒಂದು ಮಾತನ್ನು ಕಿವಿಗೆ ಹಾಕೋದು ಅಂತಾರಲ್ಲ, ಅದೊಂದು ಅವಕಾಶ ಇತ್ತು. ಬಟ್ ಸಿಎಂ ಅದಕ್ಕೆ ಮುಂದಾಗಿಲ್ಲ. ಬಟ್ ವಿಧೇಯಕಗಳ ಕುರಿತಾಗಿ ಗವರ್ನರ್ ಜೊತೆಯಲ್ಲಿ ಯಾವುದೇ ಚರ್ಚೆ ಮಾಡದಂತಹ ಸಿಎಂ ನಾಳೆ ನೇರವಾಗಿ ಈ ವಿಚಾರವನ್ನ ರಾಷ್ಟ್ರಪತಿಗಳ ಜೊತೆಯಲ್ಲಿ ಅವರ ಭೇಟಿಯ ಸಂದರ್ಭ ಅವರು ಮುಂದಿಡೋದಕ್ಕೆ ತೀರ್ಮಾನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದ್ರೌಪದಿ ಮುರ್ಮು ಅವರಿಗೆ ವಿವರಣೆ ಕೊಡೋದಕ್ಕೆ ಸಿಎಂ ನಿರ್ಧರಿಸಿದ್ದು, ರಾಷ್ಟ್ರಪತಿಗಳಿಂದಾನೇ ಅಂಕಿತ ಪಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಐದು ಪ್ರಮುಖ ಬಿಲ್ಗಳನ್ನ ಈ ತನಕ ಗವರ್ನರ್ ತಡೆ ಹಿಡಿದಿರೋದು. ಹೀಗಾಗಿನೇ ರಾಜ್ಯಪಾಲರ ನಡುವೆ ಹಾಗೆ ಸರ್ಕಾರದ ನಡುವೆ ಒಂದು ಮುಸುಕಿನ ಗುದ್ದಾಟ ನಡೀತಾ ಇದೆ. ಬಟ್ ಇದನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡೋದರ ಬದಲಾಗಿ, ಒಂದು ಸೌಹಾರ್ದಯುತ ಭೇಟಿಯಲ್ಲಾದರೂ ಚರ್ಚೆ ಮಾಡೋದರ ಬದಲಾಗಿ ರಾಷ್ಟ್ರಪತಿಗಳಿಗೇನೆ ಈ ವಿಚಾರವನ್ನ ಮುಗಿಸೋದಕ್ಕೆ ಅವ್ರಿಗೆ ವಿವರಣೆ ಕೊಟ್ಟು ಅವರಿಂದ ಅಂಕಿತ ಪಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕಸರತ್ತು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಷ್ಟ್ರಪತಿಗಳ ಪರಿಶೀಲನೆಗೆ ಈಗಾಗಲೇ ಗವರ್ನರ್ ಕಳಿಸಿದ್ದಾರೆ ಕೆಲವು ಬಿಲ್ಗಳನ್ನು. ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2015, ಹಾಗೆ ಮುಸ್ಲಿಮರಿಗೆ 4% ಗುತ್ತಿಗೆ ಮೀಸಲಾತಿ ತಿದ್ದುಪಡಿ ಏನಿದೆಯಲ್ಲ ಆ ಕಾಯ್ದೆಯನ್ನ ತೀವ್ರ ವಿವಾದಕ್ಕೆ ಇದು ಕಾರಣ ಆಗಿದೆ. ಇನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ದತ್ತಿಗಳ ತಿದ್ದುಪಡಿ ಮಸೂದೆ ಸೇರಿದಂತೆ ಒಟ್ಟು 5 ಪ್ರಮುಖ ಬಿಲ್ಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮೈಸೂರಿನ ಪ್ರತಿನಿಧಿ ಪ್ರೇಮ್ ಕುಮಾರ್ ನಮಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಈಗಾಗಲೇ 5 ಪ್ರಮುಖವಾದಂಥ ಬಿಲ್ಗಳನ್ನ ಏನು ಹೋಲ್ಡ್ ಮಾಡಲಾಗಿದೆ, ಇದರ ಕುರಿತಾಗಿ ರಾಷ್ಟ್ರಪತಿಗಳಿಗೆ ತಾವೇ ಖುದ್ದಾಗಿ ವಿವರಣೆ ಕೊಡೋದಕ್ಕೆ ಸಿಎಂ ಮುಂದಾಗ್ತಾ ಇರೋದು, ಬ್ರೀಫ್ ಮಾಡೋದಾದ್ರೆ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಒಟ್ಟು 5 ಪ್ರಮುಖ ಬಿಲ್ಗಳನ್ನೇನು ಹೋಲ್ಡ್ ಮಾಡಲಾಗಿದೆ, ಇದು ಮುಸುಕಿನ ಗುದ್ದಾಟಕ್ಕೆ ಈಗ ಆಲ್ರೆಡಿ ಕಾರಣ ಆಗಿದೆ. ಸರ್ಕಾರ ಬೇಸರಿಸಿಕೊಂಡಿದೆ. ಸಚಿವರುಗಳು ಬಹಳ ಪ್ರಮುಖವಾಗಿ ನಾವು ಗಮನಿಸ್ಬೋದು, ಸಚಿವರುಗಳೇ ಬಹಿರಂಗವಾಗಿ ರಾಜ್ಯಪಾಲರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸೋದನ್ನೆಲ್ಲ ನಾವು ನೋಡಿದ್ದೀವಿ. ಬಟ್ ರಾಜ್ಯಪಾಲರಿಗೆ ಕ್ಲಾರಿಟಿ ಕೊಡೋದಕ್ಕಾಗಿರ್ಬೋದು ಅಥವಾ ರಾಜ್ಯಪಾಲರಿಗೆ ವಿವರಣೆ ಕೊಡೋದಕ್ಕಾಗಿರ್ಬೋದು ಸರ್ಕಾರ ಒಂದು ಹಂತದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಜೊತೆಗೇನೆ ಇದರ ಕುರಿತಾಗಿ ನೇರವಾಗಿ ರಾಷ್ಟ್ರಪತಿಗಳಿಗೆ ವಿವರಣೆ ಕೊಡೋದಕ್ಕೆ ಸಿಎಂ ಮುಂದಾಗ್ತಾ ಇದ್ದಾರೆ.